ಒಮ್ಮೆ ಒಂದು ಸುಂದರವಾದ ರಾಜ್ಯವಿತ್ತು. ಅಲ್ಲಿನ ರಾಜನ ಹೆಸರು ವಿಕ್ರಮಾದಿತ್ಯ. ಅವನು ಧೈರ್ಯಶಾಲಿ, ನ್ಯಾಯಪ್ರಿಯ ಮತ್ತು ಅಪಾರ ಔದಾರ್ಯದಿಂದ ಕೂಡಿದ್ದನು. ಅವನ ರಾಜ್ಯದಲ್ಲಿ ಯಾರೂ ಹಸಿದು ಬದುಕುತ್ತಿರಲಿಲ್ಲ. ಆದರೆ ಔದಾರ್ಯ ಎಂದರೆ ಕೇವಲ ಹಣ ಕೊಡುವುದಲ್ಲ, ಮನುಷ್ಯರ ಹೃದಯವನ್ನು ಗೆಲ್ಲುವುದು ಎಂದು ಅವನು ನಂಬಿದ್ದನು. ಒಂದು ದಿನ ರಾಜ್ಯದ ಗಡಿಯ ಒಂದು ಸಣ್ಣ ಹಳ್ಳಿಯಿಂದ ಒಬ್ಬ ಬಡ ರೈತ ರಾಜನ ಅರಮನೆಗೆ ಬಂದನು. ಅವನ ಹೆಸರು ರಾಮಯ್ಯ. ಅವನು ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಬದುಕುತ್ತಿದ್ದನು. ಆದರೆ ಈ ವರ್ಷ ಮಳೆ ಸರಿಯಾಗಿ ಬೀಳದ ಕಾರಣ ಬೆಳೆ ಹಾಳಾಗಿತ್ತು. ಸಾಲದ ಹಣವನ್ನು ತೀರಿಸಲು ಅವನಿಗೆ ಭೂಮಿಯನ್ನು ಮಾರಬೇಕಾಗಿತ್ತು. ರಾಜನ ಮುಂದೆ ನಿಂತು ರಾಮಯ್ಯ ಕಣ್ಣೀರು ಹಾಕುತ್ತಾ ಹೇಳಿದನು, ಪ್ರಭು, ನನ್ನ ಏಕೈಕ ಭೂಮಿ ಹೋದರೆ ನನ್ನ ಕುಟುಂಬ ರಸ್ತೆಗೆ ಬರುತ್ತದೆ. ದಯವಿಟ್ಟು ಏನಾದರೂ ಸಹಾಯ ಮಾಡಿ. ರಾಜ ವಿಕ್ರಮಾದಿತ್ಯ ರಾಮಯ್ಯನ ಕಥೆಯನ್ನು ಗಂಭೀರವಾಗಿ ಕೇಳಿದನು. ಅವನು ತನ್ನ ಮಂತ್ರಿಗಳಿಗೆ ಆದೇಶಿಸಿದನು, ಈ ರೈತನ ಭೂಮಿಯ ಸಾಲವನ್ನು ರದ್ದುಗೊಳಿಸಿ. ಅವನಿಗೆ ಹೊಸ ಬೀಜಗಳು, ಉಪಕರಣಗಳು ಮತ್ತು 1 ವರ್ಷದ ಆಹಾರ ಸಂಗ್ರಹವನ್ನು ಒದಗಿಸಿ. ರಾಮಯ್ಯ ಆಶ್ಚರ್ಯದಿಂದ ನೋಡುತ್ತಿದ್ದನು. ಆದರೆ ರಾಜನ ಮುಂದಿನ ಮಾತುಗಳು ಅವನನ್ನು ಹೆಚ್ಚು ಬೆರಗುಗೊಳಿಸಿದವು. ನಿನ್ನ ಭೂಮಿಯನ್ನು ನೀನು ಉಳಿಸಿಕೊಂಡಿದ್ದೀಯಾ? ಆದರೆ ನಿನ್ನ ಹಳ್ಳಿಯ ಎಲ್ಲಾ ರೈತರ ಸಮಸ್ಯೆಯನ್ನು ನಾನು ತಿಳಿದುಕೊಂಡಿದ್ದೇನೆ. ಈ ವರ್ಷ ಮಳೆ ಕಡಿಮೆಯಾದ್ದರಿಂದ ಎಲ್ಲರೂ ಕಷ್ಟದಲ್ಲಿದ್ದಾರೆ. ನಾನು ರಾಜ್ಯದ ಖಜಾನೆಯಿಂದ ಹಣವನ್ನು ತೆಗೆದು ಎಲ್ಲ ರೈತರಿಗೆ ಬೀಜ, ಗೊಬ್ಬರ ಮತ್ತು ನೀರಾವರಿ ವ್ಯವಸ್ಥೆಗೆ ಸಹಾಯ ಮಾಡುತ್ತೇನೆ. ಮತ್ತು ನಿನ್ನಂತಹ ಪ್ರತಿಭಾವಂತ ರೈತರಿಗೆ ಉಚಿತ ತರಬೇತಿ ನೀಡುವ ಒಂದು ಕೇಂದ್ರವನ್ನು ಸ್ಥಾಪಿಸುತ್ತೇನೆ ಎಂದು ಘೋಷಿಸಿದನು. ರಾಜನ ಈ ಔದಾರ್ಯವನ್ನು ಕಂಡು ಅರಮನೆಯಲ್ಲಿ ಎಲ್ಲರೂ ಆಶ್ಚರ್ಯಗೊಂಡರು. ಒಬ್ಬ ಮಂತ್ರಿ, ಪ್ರಭು, ಇಷ್ಟು ಹಣ ಖರ್ಚು ಮಾಡುವುದು ರಾಜ್ಯದ ಖಜಾನೆಗೆ ಭಾರವಾಗುತ್ತದೆ ಎಂದು ಹೇಳಿದರು. ರಾಜ ಹಸುತ್ತಾ ಉತ್ತರಿಸಿದನು, ರೈತರು ನಮ್ಮ ರಾಜ್ಯದ ಬುನಾದಿ. ಅವರು ಸುಖವಾಗಿದ್ದರೆ ರಾಜ್ಯ ಸಮೃದ್ಧವಾಗುತ್ತದೆ. ಔದಾರ್ಯವು ಕೇವಲ ಕೊಡುಗೆಯಲ್ಲ, ನಿರೀಕ್ಷೆಯಿಲ್ಲದೆ ಕೊಡುವ ಮನಸ್ಸು. ಮುಂದಿನ ವರ್ಷಗಳಲ್ಲಿ ರಾಮಯ್ಯನ ಹಳ್ಳಿ ಸಮೃದ್ಧವಾಯಿತು. ಅವನು ರಾಜ್ಯದ ಉತ್ತಮ ರೈತರಲ್ಲಿ ಒಬ್ಬನಾದನು. ಅವನು ತನ್ನ ಮಕ್ಕಳಿಗೆ ರಾಜ ವಿಕ್ರಮಾದಿತ್ಯನ ಕಥೆಯನ್ನು ಹೇಳುತ್ತಿದ್ದನು. ರಾಜನ ಔದಾರ್ಯದ ಕಥೆ ರಾಜ್ಯದಾದ್ಯಂತ ಹರಡಿತು. ಜನರು ತಮ್ಮ ರಾಜನನ್ನು ದೇವರಂತೆ ಪೂಜಿಸುತ್ತಿದ್ದರು. ಈ ಕಥೆಯು ನಮಗೆ ಕಲಿಸುವ ಪಾಠವೆಂದರೆ, ನಿಜವಾದ ಔದಾರ್ಯವು ಇತರ ನೋವನ್ನು ಅರ್ಥ ಮಾಡಿಕೊಂಡು ಅದನ್ನು ನಿವಾರಿಸುವಲ್ಲಿ ಇರುತ್ತದೆ. ರಾಜ ವಿಕ್ರಮಾದಿತ್ಯನಂತೆ ನಾವು ನಮ್ಮ ಸುತ್ತಲಿನವರಿಗೆ ಸಹಾಯ ಮಾಡುವ ಮನಸ್ಸನ್ನು ಬೆಳೆಸೋಣ.